ಬ್ರೇಕ್ನ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಅರುಣ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ ಅವರೇ, ನಿಮ್ಮ ಆಗ್ರಹ ಏನು, ಒತ್ತಾಯ ಏನು? ಸರ್, ನನ್ನ ಆಗ್ರಹ ಒಂದು ಬಳ್ಳಾರಿ ನಾಗರಿಕಳಾಗಿ ಇಲ್ಲೇ ಹುಟ್ಟು ಬೆಳೆದಂಥ ನಮ್ಮವ್ರಿಗೆ ಎಷ್ಟು ಬಾಧೆ ಆಗಿರ್ಬೇಕು ಇದೆಲ್ಲ ನೋಡ್ತಾ ಇದ್ರೆ. ನಮ್ಮ ಊರಿನ ಹೆಸರು ದೇಶಾದ್ಯಂತ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ರಿಪಬ್ಲಿಕ್ ಅಂತ ಘಟನೆ ಆಗಿತ್ತು ಮೇಡಮ್, ಸುಮ್ಮನೆ ಮಾತಾಡಲ್ಲ. ಬರೀ ಗನ್ಗಳು ಇವ್ರು ಬರೀ ಆ ಘಟನೆ. ಹೌದು ಸರ್, ಅದೇ ಹೇಳ್ತಿರೋದು. ನನಗೆ ಯಾಕಾಗಿದೆ ಈ ಘಟನೆ ಅಂತ ತಿಳ್ಕೊಬೇಕು. ಇಷ್ಟೆಲ್ಲ ಹೇಳ್ತಾ ಇದೀವಿ ನಾವು. ಇಷ್ಟು ವರ್ಷದಲ್ಲಿ ಯಾವಾಗ ಆಯ್ತು ಹೇಳಿ ನಮ್ಮಲ್ಲಿ ಇಂಥ ಇಷ್ಟು ವರ್ಷದಲ್ಲಿ ನಾವು ಇಲ್ಲೇ ನಾಗರಿಕರು, ಇಲ್ಲೇ ಬೆಳೆದಿರೋರು ಸರ್. ಒಂದು ನಾಗರಿಕಳಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಇವತ್ತು. ಇಂಥ ನಾವು ಮುಂದೆ ಬಳ್ಳಾರಿಯಲ್ಲಿ ನಾವು ಶಾಂತಿ ಪ್ರಿಯರು. ಇಂಥ ಘಟನೆಗಳು ನಾವೆಂದೂ ಸಹ ನಾವು ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಒಂದು ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಅನ್ನೋದು ಸಂತೋಷದ ವಿಷಯ, ಎಲ್ಲರಿಗೂ ಸಹ ನಾಗರಿಕರಿಗೆಲ್ಲರಿಗೂ ಒಂದು ಒಳ್ಳೆ ಸಂತೋಷದ ವಿಷಯ. ಇದರಲ್ಲಿ ಒಂದು ಬ್ಯಾನರ್ ಹಿಡ್ಕೊಂಡು ನೀವು ಇಷ್ಟೆಲ್ಲ ದೊಡ್ಡ ಗಲಾಟೆ ಮಾಡಿ, ಒಂದು ಗಂಟೆ ನೇರವಾಗಿ ಒಂದು ಶಾಸಕರ ಮನೆ ಮೇಲೆ ಗುರಿ ಇಟ್ಟು ಅಲ್ಲಿ ಬಂದು ಗಲಾಟೆ ಮಾಡಿ ಒಂದು ಹತ್ಯೆ ಪ್ರಯತ್ನವಾಗಿ, ಅದರಲ್ಲೂ ಒಂದು ಅಮಾಯಕ ನಮ್ಮ ಬಳ್ಳಾರಿಯ ನಾಗರಿಕ ರಾಜಶೇಖರ ಅನ್ನೋ ಹುಡುಗ ಇದರೊಳಗೆ ತೀರ್ಕೊಂಡು ಹೋಗಿದ್ದಾನೆ. ಇದಕ್ಕೆ ಯಾಕೆ ಇಲ್ಲಿ ತನಕ ತೊಗೊಂಬರ್ಬೇಕು? ಇಲ್ಲಿನ ಪೊಲೀಸ್ ವ್ಯವಸ್ಥೆ ಏನಾಯಿತು, ಇಲ್ಲಿನ ಶಾಸಕರು ಏನು ಮಾಡ್ತಾ ಇದ್ದಾರೆ? ಬಂದ್ಬಿಟ್ಟು ಎಲ್ಲನ ಸರಿ ಮಾಡಿ ಒಂದು ಆರ್ಡರ್ ಕೊಟ್ಟು ಪೊಲೀಸ್ ಅವ್ರಿಗೆ ಹೇಳಿ ಗಲಾಟೆನಲ್ಲಿ ಅವಾಗಿಂದ ಅವಾಗ ಕಮ್ಮಿ ಮಾಡಬೇಕಾ ಹೊರತು ಇನ್ನೂ ಸ್ವಲ್ಪ ಅದನ್ನು ಬೆಂಕಿ ಹಾಕಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಇದು ನನ್ನ ಪ್ರಶ್ನೆ. ಇನ್ನೊಂದು, ಬ್ಯಾನರ್ ಅಂತ ಇಷ್ಟೆಲ್ಲ ನೀವು ಮಾತಾಡ್ತಾ ಇದ್ದೀರಿ ಸರ್. ಬ್ಯಾನರ್ ಪರ್ಮಿಷನ್ ಇತ್ತಂತ ಯಾರನ್ನ ಆಲೋಚನೆ ಮಾಡಿದ್ದೀರಾ? 2,000 3,000 ಬ್ಯಾನರ್ಗಳು ಬಳ್ಳಾರಿಗೆ ತುಂಬ ಹೋಗಿದ್ದಾರೆ. ನೀವು ಹೇಳ್ತೀರಿ ಶಾಸಕರ ಮನೆ ಮುಂದೆ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಅಂತ. ನೀವು ನೋಡಿದ್ದೀರಾ? ನಾವು ನೋಡಿದ್ದೀವಿ, ದಿನ ಅದೇ ದಾರಿಯಲ್ಲಿ ತಿರುಗೋರು. ಆ ರೋಡಲ್ಲೇ 1,000 ಬ್ಯಾನರ್ಸ್ ಇದ್ದಾವೆ. 100 ಬ್ಯಾನರ್ ಪೈಕಿ ಇವರ ಮನೆ ಆ ರೋಡ್ ಯಾವ 100 ಫೀಟ್ ರೋಡ್, ಸಿರುಗುಪ್ಪ ರೋಡ್ ಮಾತಾಡ್ತಿದ್ದೀರೋ ಹವಂಬಾವಿಯಲ್ಲಿ, ಆ ರೋಡಲ್ಲಿ ಅನೇಕ ಬ್ಯಾನರ್ಗಳು 1 ಇಂಚು ಜಾಗ ಇಲ್ದಂಗೆ ಕಟ್ಟಿದ್ದಾರೆ. ಬಟ್ ನನಗಂತೂ ಆ ಬ್ಯಾನರಲ್ಲಿ ಬೇರೆ ಯಾರ್ದು ಫೋಟೋಗಳು ಕಂಡಿಲ್ಲ. ನಮ್ಮ ಚೀಫ್ ಮಿನಿಸ್ಟರ್ದು ಒಂದು ಫೋಟೋನು ನನಗೆ ಕಂಡಿಲ್ಲ, ಇನ್ನು ಯಾರ್ದು ಕಂಡಿಲ್ಲ. ಬರೀ ಇಲ್ಲಿರೋ ಶಾಸಕರು ಅವ್ರವ್ರು ಬೇಕಾದವ್ರು ಪರವಾಗಿಲ್ಲ, ನಿಮ್ ಇಷ್ಟ. ಅದು ಬ್ಯಾನರ್ಗೆ ಪರ್ಮಿಷನ್ ತಗೊಂಡಿದ್ದೀರಾ? ಫಸ್ಟ್ ಪಾಯಿಂಟ್ ಬ್ಯಾನರ್ ವಿಕಿ ಅವರೇ ಎಸ್ಪಿ ಅಂತ ತಪ್ಪು ಮಾಡಿದ್ರು. ಆಮೇಲೆ ಪುತ್ಥಳಿ ಅನಾವರಣಕ್ಕೆ ಡಾಕ್ಟರ್ ಅರುಣ ಅವರೇ ಒಂದು ನಿಮಿಷ. ಅರುಣ ಅವರೇ ಒಂದು ನಿಮಿಷ. ಯಾರ್ದೇನ್ ತಪ್ಪು ಸರ್? ಇಲ್ಲಿ ಯಾರ್ದೇನ್ ತಪ್ಪಿಲ್ಲ ಸರ್. ಮತ್ತೆ ಯಾಕೆ ತಪ್ಪಿಲ್ಲ. ಬಿಜೆಪಿ ಅವ್ರದ್ದು ಶ್ರೀರಾಮ್ಲು ಅವ್ರದ್ದು, ಜನಾರ್ದನ್ ರೆಡ್ಡಿ ಅವ್ರದ್ದು, ಅಲ್ಲಿಂದನೇ ತಪ್ಪು ಸರ್. ಇಲ್ಲಿ ಬ್ಯಾನರು ಸರ್ ಮಹರ್ಷಿ ವಾಲ್ಮೀಕಿ ಅವ್ರದ್ದು ಪುತ್ಥಳಿ ಓಪನ್ ಅದ್ದೂರಿಯಾಗಿ ಇಡೀ ಬಳ್ಳಾರಿ ಎಲ್ಲ ರಿಬ್ಬನ್ ಕಟ್ಟಿದ್ದಾರೆ, ಬ್ಯಾನರ್ ಹಾಕಿದ್ದಾರೆ ಸರ್. ಅದರಲ್ಲಿ ಪ್ರಶ್ನೆಗೆ ಹೇಳ್ರಿ, ನೀವು ಬಳ್ಳಾರಿ ನಾಗರಿಕರಾಗಿ ನಿಮ್ಮ ಊರಿಗೆ, ನಿಮ್ಮ ಜಿಲ್ಲೆಗೆ ಅವತ್ತಷ್ಟೇ ಬಂದು ರಿಪೋರ್ಟ್ ಮಾಡಿಕೊಂಡಿದ್ದಂತಹ ಎಸ್ಪಿ ಸಸ್ಪೆಂಡ್ ಮಾಡಿದ್ರಲ್ಲ, ಬಳ್ಳಾರಿ ನಾಗರಿಕರಾಗಿ ನಿಮಗೆ ಏನನ್ಸುತ್ತೆ? ಅವರೇ ಬಂದು ಡೈರೆಕ್ಟ್ ಬ್ಯಾನರ್ ಕಿತ್ತುತ್ತಾರಲ್ಲ ಸರ್. ಬಳ್ಳಾರಿ ನಾಗರಿಕರಾಗಿ ಬಳ್ಳಾರಿ ಎಸ್ಪಿ ಸಸ್ಪೆನ್ಷನ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ದೊಡ್ಡ ಕಟ್ಟಿಗಳು ಇಟ್ಕೊಂಡು ಕಲ್ಲು ಹಾಕಿ ಅವ್ರದ್ದು ತಪ್ಪಿಲ್ಲೇನು ಸರ್? ಅವ್ರದ್ದು ಹೇಳಿ ಸರ್ ನೀವು. ಸೊ ಹಂಗಂದ್ರೆ ಅದಕ್ಕೆ ನಿಮ್ಮನ್ನ ನೀವು ಶೂಟ್ ಮಾಡ್ಬಿಡ್ತೀರಾ? ನಿಮ್ಮನ್ನ ನೀವು ಶೂಟ್ ಮಾಡಿ. ಒಂದು ನಿಮಿಷ ಪ್ಲೀಸ್ ಸಾಯಿಸ್ಬಿಡಿ ನಿಮ್ಮ ಕಾರ್ಯಕರ್ತರು. ನೀವೇ ತಪ್ಪು ಮಾಡಿದ್ರಿ. ಇನ್ನು ಕ್ರಮ ಅವ್ರು ಇಮಿಡಿಯೇಟ್ ಆಗಿ ಕ್ರಮ ಜರುಗಿಸಬೇಕಾಗಿತ್ತು ಅನ್ಸುತ್ತೆ. ಯಾಕಂದ್ರೆ ಕೇಳಿ, ಅಲ್ಲಿ 1 ಗಂಟೆ 2 ಗಂಟೆಗಳ ಕಾಲ ಗಲಾಟೆ ಆಗಿದೆ. 2 ನಿಮಿಷ 3 ನಿಮಿಷ ಅಲ್ಲ. ಅಲ್ಲಿ ಗಲಾಟೆ ಶುರುವಾಗಿ ಯಾವಾಗ ಲೋಕೇಶ್ಗೆ ಪ್ರಾಣ ಬೆದರಿಕೆ ಹಾಕಿದ್ರು, ಜನಾರ್ದನ್ ರೆಡ್ಡಿ ಅವರು ಖುದ್ದಾಗಿ ಪ್ರಾಣ ಬೆದರಿಕೆ ಹಾಕಿದ್ರು, ತದನಂತರ ಅವರು ಸತೀಶ್ ರೆಡ್ಡಿ ಅವ್ರಿಗೆ ಹೇಳಿ ಸತೀಶ್ ರೆಡ್ಡಿ ಅವ್ರು ಬಂದಾಗ ಸತೀಶ್ ರೆಡ್ಡಿ ಮೇಲೆ ಹಲ್ಲೆ ಮಾಡಿದಾಗ ಜನಗಳು ಜಾಸ್ತಿ ಆಗ್ತಾ ಇದ್ರು ಕೂಡ 2 ಗಂಟೆಗಳ ಕಾಲ ಆದ್ರೂ ಕೂಡ ಅಲ್ಲಿ ಇನ್ನೂ ಕಠಿಣ ಕ್ರಮ ತಗೋಬೇಕಾಗಿತ್ತು ಅನ್ಸುತ್ತೆ. ಅದಕ್ಕಾಗಿ ಅವರು ಕರ್ತವ್ಯ ಲೋಪದ ಮೇಲೆ ಮಾಡಿರ್ತಾರೆ. ಮಂತ್ರಿ ರೆಸ್ಪಾನ್ಸಿಬಲ್ ಅಲ್ಲ. ಕೇಳಿ, 2 ಗಂಟೆಗಳ ಕಾಲ ಇದನ್ನ ಅವಕಾಶ ಕೊಟ್ಟಿರ್ತಾರೆ. 12 ಗಂಟೆಗೆ ಒಂದು ಉತ್ಸವ ಅಂತ ದುರ್ಗಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ಎಸ್ಪಿ ಸಾಯಂಕಾಲದ ಅಷ್ಟೊತ್ತಿಗೆ ಸಸ್ಪೆಂಡ್. ಅಲ್ಲಿ ಮಹಾರಾಷ್ಟ್ರದವರು ಆಂಟಿ ನಾರ್ಕೋಟಿಕ್ಸ್ ಟೀಮ್ನವರು ಬಂದು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಡ್ರಗ್ಸ್ ಹಿಡಿತಾರೆ. 3 ಜನ ಇನ್ಸ್ಪೆಕ್ಟರ್ ಸಸ್ಪೆಂಡ್. ನಮ್ಮ 3 ಜನ ಇನ್ಸ್ಪೆಕ್ಟರ್ ಸಸ್ಪೆಂಡ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 180 ಕೋಟಿ ರೂಪಾಯಿ ಅವನು ತಗೊಂಡು ಹೋಗ್ತಾನೆ. ಅಧಿಕಾರಿಗಳ ಸಸ್ಪೆಂಡ್, ರಾಜಕಾರಣಿಗಳ ಸೇಫು. ಬೆಳಗಾವಿಯಲ್ಲಿ ಯಾರು ತಪ್ಪು ಮಾಡ್ತಾರ? ಅವ್ರದ್ದು ಯಾರೇ ಆಗ್ಲಿ. ಇವಾಗ ನಾವು 26 ಜನ ಅರೆಸ್ಟ್ ಆಗಿದ್ದೀರಲ್ಲ, ಮಾಡ್ತಾರೆ. ಆದ್ರೆ RCB ಅವ್ರು ಮ್ಯಾಚ್ ಗೆಲ್ತಾರೆ. ನೀವು ಓಡಾಡಿ ಕಾರ್ಯಕ್ರಮ ಅರೇಂಜ್ ಮಾಡ್ತೀರಿ, ಕಾಲ್ ತುಳಿತ ಆಗುತ್ತೆ, ಅಧಿಕಾರಿಗಳ ಸಸ್ಪೆಂಡ್. ಆಯ್ತು. ಈಗ ಮೋದಿ ಆತರ ಲೆಕ್ಕ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ.
ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.